ಇಲ್ಲಿಗೆ ಹೌದು ಕ್ಷಮಿಸು ಕ್ಷಮಿಸು. ಇವತ್ತು ನಮ್ಮಿಬ್ಬರದು ಕೊನೆಯ ಭೇಟಿ ಅಪ್ಪ. ಇವತ್ತು ನಿನ್ನ ಪ್ರೀತಮ್ ನಿನ್ನನ್ನು ಬಿಟ್ಟು ಬಹು ದೂರ ಹೋಗುತ್ತಾನೆ ಅಪ್ಪ. ಯಾಕೆ ಯಾಕೆ ಇವತ್ತು ಇಂಥ ಮಾತನಾಡ್ತಾ ಇದೀಯಾ? ಹೇಳು, ಇಂಥ ಮಾತನಾಡಿ ಯಾಕೆ ನನಗೆ ಭಯಗೊಳಿಸ್ತಾ ಇದೀಯಾ? ಏನಾಗಿದೆ ನಿನಗೆ? ಹೇಳು. ತಮಾಷೆ ಅಲ್ಲ ಅಪೂರ್ವ, ತಮಾಷೆ. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಪೂರ್ವ. ಇಲ್ಲ ಇಲ್ಲ, ನಾನಿನ್ನು ಕೆಲವೇ ದಿನದ ಅತಿಥಿ ಈ ಭೂಮಿಗೆ. ನಿನ್ನ ಹಣೆಗೆ ಸಿಂಧೂರಿಡುವ ಭಾಗ್ಯ ಕಳೆದುಕೊಂಡಿದ್ದೇನೆ ಅಪೂರ್ವ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯ. ನಾನಿದು ನಂಬೋದಿಲ್ಲ. ಇದು ಸುಳ್ಳು. ಸುಳ್ಳಲ್ಲ, ಸುಳ್ಳು ಹೇಳಿ ನಾನು ಯಾವ ಅಪೂರ್ವ. ನಾನಿನ್ನು ಕೆಲವೇ ದಿನಗಳಲ್ಲಿ ನಿನಗೂ ಹಾಗೂ ಈ ಭೂಮಿಗೆ ವಿದಾಯ ಹೇಳುವ ಪ್ರಸಂಗ ಬಂದೊದಗಿದೆ ಅಪೂರ್ವ. ಇಲ್ಲ ಪ್ರೀತ, ಇಲ್ಲ. ನೀನು ಹೋದ್ಮೇಲೆ ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ನಾನು ಈ ಭೂಮಿ ಮೇಲೆ ಬದುಕೋದಿಲ್ಲ. ನಾನು ಈ ಭೂಮಿ ಮೇಲೆ ಬದುಕೋದಿಲ್ಲ ಅಪೂರ್ವ. ನನಗೋಸ್ಕರ ಬದುಕಲೇಬೇಕು ಅಪೂರ್ವ, ನನಗೋಸ್ಕರ ಬದುಕಲೇಬೇಕು. ಈ ನಿನ್ನ ಹಣೆಯಲ್ಲಿ ಸಿಂಧೂರ ನೋಡಿದ ಮೇಲೆ ನನ್ನ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ. ಏನ್ ಮಾತಾಡ್ತಾ ಇದೀಯ? ನೀನು ಆಡುವ ಮಾತು, ಈ ನಿನ್ನ ನಡತೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಳು ಪ್ರೀತಮ್, ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ? ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ಬಾಸುಗೆ ಯಾಕೆ ಪ್ರೀತಮ್ ನನಗೆ ಇಲ್ಲಿಗೆ ಬರಲು ಹೇಳಿದೆ? ಬಾಸುಜೇಂದ್ರ ನೋಡು, ನಿಂಗೆ ಗೊತ್ತು ನಾನು ಹೆಚ್ಚೆಂದರೆ ಈ ಇನ್ನು ಬದುಕುವುದು ಕೇವಲ 3 ತಿಂಗಳು ಮಾತ್ರ. ಆದರೆ ಇರುವಷ್ಟು ದಿನ ಅಪೂರ್ವ ಹಣೆಯಲ್ಲಿ ಸಿಂಧೂರ ನೋಡಿಯೇ ನಾನು ಉಸಿರಾಡಬೇಕು ಕಣೋ. ಚಿಕ್ಕಂದಿನಿಂದಲೂ ಒಂದೇ ಸ್ಕೂಲಿಗೆ ಹೋಗಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಬದುಕುತ್ತಿದ್ದ ನಾವು ಇಂದು ನೀ ಮಾಡಿದ ಹಣದ ಸಹಾಯದಿಂದಲೇ ನಾನು ಈ ಪೊಲೀಸ್ ನೌಕರಿ ಗಿಟ್ಟಿಸಿಕೊಂಡೆ. ಈಗ ನಿನಗಾಗಿ ನಾನು ನನ್ನ ಜೀವ ಕೊಡಲು ಸಿದ್ಧ ಕಣೋ. ನನ್ನಿಂದ ಏನಾಗಬೇಕಂತ ಹೇಳು ಪ್ರೀತಮ್. ಪ್ರಾಮಿಸ್? ಗಾಡ್ ಪ್ರಾಮಿಸ್ ಕಣೋ. ಹಾಗಾದರೆ ನನ್ನ ಸಂತೋಷವೇ ನಿನಗೆ ಮುಖ್ಯವಾದರೆ ಈ ಅಪೂರ್ವದ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಇಲ್ಲ ಇಲ್ಲ, ಅದೇನಿಗೂ ಸಾಧ್ಯವಿಲ್ಲ. ನೋಡು, ಮನಸ್ಸು ಒಬ್ಬನಿಗೆ ಕೊಟ್ಟು ಈಗ ಈ ದೇಹ ಇನ್ನೊಬ್ಬನಿಗೆ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ಇದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಪೂರ್ವ, ನೀನು ನನಗೆ ಮನಸ್ಸು ಕೊಟ್ಟಿದ್ದೀಯಾ ಹೊರತು ದೇಹ ಕೊಟ್ಟಿಲ್ಲವಲ್ಲ. ಅಪೂರ್ವ, ಸುಜೇಂದ್ರನಂತ ಸುಗುಣವಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣೆ, ಯಾರೂ ಇಲ್ಲ. ನೋಡು, ನಾನು ಇರುವಷ್ಟು ದಿನ ನೆಮ್ಮದಿಯಿಂದ ಬಾಳ್ಬೇಕೆನ್ನುವ ಆಸೆ ನಿನ್ನಲ್ಲಿದ್ದರೆ ಈ ಸುಜೇಂದ್ರನೊಂದಿಗೆ ನೀನು ತಾಳಿ ಕಟ್ಟಿಸಿಕೊಳ್ಳಬೇಕು. ಇಲ್ಲದೆ ಹೋದರೆ ನಾನು ಈಗಲೇ ವಿಷ ಕುಡಿದು ಆತ್ಮಹತ್ಯೆ. ಇದೇನು ಪ್ರೀತಮ್, ದಯವಿಟ್ಟು ನೀನು ನನಗೋಸ್ಕರ ಬಾಳಬೇಕು ಕಣೋ. ಅಪೂರ್ವ ಇಚ್ಛೆ ಪಟ್ಟರೆ ಖಂಡಿತವಾಗಿ ನಾನು ಅವಳ ಪವಿತ್ರ ಹಣೆಗೆ ಸಿಂಧೂರ ಇಡುವೆ. ನನ್ನ ಹಣೆಯಲ್ಲಿದ್ದ ಸಿಂಧೂರವನ್ನು ಕೋಣೆಯ ತನಕ ಶಾಶ್ವತವಾಗಿ ಇರಬೇಕು ಅಂತ ನೀನು ಬಯಸಿದಾಗ ನಾನು ಕೂಡ ನೀನು ಹೇಳಿದ ಹಾಗೆ ಈ ಮಾತಿಗೆ ಒಪ್ಪಿಕೊಳ್ತೀನಿ. ತುಂಬಾ ಸಂತೋಷ. ನಿಬ್ಬಿಂಬರ ಮಾತು ಕೇಳಿ ಬಾಡುತ್ತಿರುವ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಂತಾಗಿದೆ. ನೆಮ್ಮದಿ ಸಿಕ್ಕಿದಂತಾಗಿದೆ. ಸುಜೇಂದ್ರ, ತಗೋ ಸುಜೇಂದ್ರ, ಇನ್ನೇಕೆ ತಡ? ಈ ಆಕಾಶವೇ ಅಂದರ, ಆ ಮರ ಗಿಡಗಳೇ ನಮ್ಮ ಬಂಧುಗಳು, ಬೀಸುವ ಗಾಳಿಯೇ ಮುಕ್ಕೋಟಿ ದೇವರ ಆಶೀರ್ವಾದ. ಇನ್ನೇಕೆ ಬೇಕು? ಕಟ್ಟು ಸುಜೇಂದ್ರ ತಾಳಿನ ಕಟ್ಟು.
ಸುಖವಾಗಿ 3 ಕಾಲ ಬಾಳಿರಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಅಪೂರ್ವ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಮ್ಮಿಬ್ಬರ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಪೂರ್ವ. ಅಪೂರ್ವ, ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ನಿನ್ನ ಮಿಲನ ತಂದ ಹೊಸ ಜೀವನ, ಮಡಿಲಲ್ಲಿ ಮಗುವಾದೆ, ಉಸಿರಲ್ಲಿ ಉಸಿರಾದೆ, ನಮಗೆ ಶುಭ ಕೋರಿದೆ. ಹೆಜ್ಜೆ ನಿನ್ನ ಪ್ರೀತಿ ತಾರೆ ಸೇರುವ ಸುಂದರ ಪ್ರೇಮದ ಮಂದಿರ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ವಾಲ್ಮೀಕಿ ಬರೆದನು ರಾಮಾಯಣ, ವ್ಯಾಸ ಬರೆದನು ಮಹಾಭಾರತ, ಶ್ರೀಕೃಷ್ಣ ಬರೆದನು ಭಗವದ್ಗೀತಾ. ಆದರೆ ಈ ಮಳಚ್ಚಿನಿಂದ ಅರ್ಜುನ ವರ್ಮ ಬರೀತಾನೆ ಕಲಿಯುಗದ ಕರಾಳ ಕ್ರಾಂತಿ. ಅದು ಕಲಿಯುಗದ ಕರಾಳ ಕ್ರಾಂತಿ ಅಲ್ಲ, ಅರ್ಜುನ್ ವರ್ಮ ತಂದುಕೊಂಡ ರಕ್ತ ಕ್ರಾಂತಿ. ಸಮುದ್ರ ಸಹ್ಯಾದ್ರಿ ಪುರದ ಸತ್ಯ ರುದ್ರನ ಸುಪುತ್ರ ಸಮುದ್ರ, ಸ್ವಾಗತ. ಈ ಅರ್ಜುನ್ ವರ್ಮನ ಕುರುಕ್ಷೇತ್ರಕ್ಕೆ ಸುಸ್ವಾಗತ. ಕುರುಕ್ಷೇತ್ರ ಅಂದು ದ್ವಾಪರಯುಗದಲ್ಲಿ ಕೌರವರನ್ನು ಸಂಹರಿಸಿದ ಮಧ್ಯಮ ಪಾಂಡವ ಅರ್ಜುನ, ಇಂದು ಈ ಕಲಿಯುಗದಲ್ಲಿ ಧರ್ಮವನ್ನು ಸಂಹರಿಸುವ ಕಲಿಯುಗದ ಅರ್ಜುನ ನೀನೇನಾ? ನಾನೇ
ಕಲಿಯುಗದ ಅರ್ಜುನ ನಾನೇ. ಈ ಸಮಾಜದಲ್ಲಿರುವ ನ್ಯಾಯ ನೀತಿ ಧರ್ಮವನ್ನ ಸದೆಬಡಿಯಲು ಈ ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇನೆ. ಅವಶ್ಯವಿಲ್ಲ ವರ್ಮ, ಅವಶ್ಯವಿಲ್ಲ. ಈ ಸಮುದ್ರನ ಕ್ರೌರ್ಯದ ಸುಳಿಯಲ್ಲಿ ನ್ಯಾಯ ನೀತಿ ಧರ್ಮ ಸಿಲುಕಿ ಒದ್ದಾಡುತ್ತಿರುವಾಗ ನೀನು ನೂರಾರು ಸಹಚರೊಡನೆ ಮಚ್ಚಿಡಿದು ರಣರಂಗಕ್ಕೆ ಧುಮುಕುವ ಅವಶ್ಯಕತೆ ಖಂಡಿತ ಇಲ್ಲ. ಸಾಧ್ಯವಿಲ್ಲ. ಈ ಭೂಗತ ಜಗತ್ತಿನಲ್ಲಿ ನಾನೊಬ್ಬನೇ ಬದುಕಬೇಕಾದರೆ ಈ ಮಚ್ಚಿನಿಂದ ರಕ್ತಕ್ರಾಂತಿಯಾಗಲೇಬೇಕು. ಒಂದಾಗಲೇ ಈ ಅರ್ಜುನ ವರ್ಮನಿಗೆ ಶಾಂತಿ. ಇಂಪಾಸಿಬಲ್. ಈ ಸಮುದ್ರ ತಲೆ ಎತ್ತಿ ತಿರುಗಬೇಕಾದರೆ ಯಾರು ತಲೆ ಎತ್ತಿ ಬದುಕಬಾರದು. ರುದ್ರ ಭೂಮಿಯಲ್ಲಿ ರುದ್ರಾಕ್ಷ ಮಾಲೆ ಧರಿಸಿ ರುದ್ರ ವೀಣೆ ಹಿಡಿದು ರುದ್ರಾವತಾರ ತಾಳಿದ ಆ ರುದ್ರನಂತೆ ಬಂದಿದ್ದಾನೆ ಈ ಸಮುದ್ರ. ಸಾಧ್ಯವಿಲ್ಲ. ಈ ಮಹಾಯುದ್ಧದ ಮಹಾಂಧಕಾರದಲ್ಲಿ ಮಹಾಶಕ್ತಿಯೊಂದಿಗೆ ಭಾರತದಲ್ಲಿ ಬಂದ ಮಹಾಕಾಯ ಮಹಾಪುರುಷನ ಎದುರ ಯಾವ ಮಾರ್ತಿಕ ಮಾರ್ತಾಂಡ ಬರಲು ಸಾಧ್ಯವಿಲ್ಲ. ಅದು ನಿನ್ನ ತಪ್ಪು ಕಲ್ಪನೆ ವರ್ಮ, ತಪ್ಪು ಕಲ್ಪನೆ. ಈ ಸಮುದ್ರ ಯಾವತ್ತಿಗೂ ನಿನ್ನ ಪಾಲಿಗೆ ಕಲಿಯುಗದ ಯಮ. ನಿನಗೆ ಯಮ ಗಂಡ ಕಾಲ ಸಮೀಪ ಬಂದಾಗ ಅದು ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲ. नहीं तो तेरा साथ लड़ना पड़ेगा. ये शेष आप जैसा पागल कुत्तों के साथ कभी नहीं लड़ता वर्मा, क्योंकि कुत्तों के साथ सिर्फ कुत्ता लड़ता है वर्मा. ನೋಡು, ಮೊದಲೇ ಶಾಸ್ತ್ರಹೀನನಾಗಿ ಬಂದಿದ್ದೀಯಾ. ಈ ಅರ್ಜುನ ವರ್ಮನ ಮಚ್ಚೆತ್ತಿದರೆ ನಿನ್ನೆದೆ ಸೀಳಲು ಸಿದ್ಧ. ನೋಡು, ಈ ಅರ್ಜುನ ವರ್ಮ ಒಲಿದರೆ ಈಶ್ವರ, ಮುನಿದರೆ नहीं वर्मा नहीं. कितना भी आंधी तूफान आएगा तो भी ये समुंदर नहीं डरता, क्योंकि समुंदर का ताकत सिर्फ समुंदर जानता है वर्मा, सिर्फ समुंदर जानता है. ಬೇಡ ಸಮುದ್ರ ಬೇಡ. ಹಸಿದ ಹುಲಿಯನ್ನು ಕೆಣಕಬೇಡ. ಮಲಗಿದ ಘಟ ಸರ್ಪವನ್ನು ತುಳಿಯಬೇಡ. ಒಮ್ಮೆ ಈ ಮಚ್ಚೆತ್ತಿದರೆ ಸಮುದ್ರ ಫಿನಿಶ್, ಗೇಮ್ ಓವರ್. ನೆನಪಿಟ್ಟುಕೋ. ವರ್ಮ ವರ್ಮ ವರ್ಮ, ನಿನ್ನಂತ ಮೂರ್ಖನ ಜೊತೆಗೆ ಗೇಮ್ ಆಡುದು ನನ್ನ ಕರ್ಮ. ಏ ವರ್ಮ, ನೀನು ಕಾಡಲ್ಲಿ ಮಚ್ಚಿ ಹಿಡಿದು ನಿಂತರೆ ನಾನು ನಾಡಲ್ಲಿ ಮಚ್ಚಿ ಹಿಡಿದು ತಿರುಗಿದವನು. ಸುಮ್ಮನೆ ಹುಚ್ಚನ ಹಾಗೆ ಮಚ್ಚಿ ಹಿಡಿದು ನಿಲ್ಬೇಡ. ಮೊದಲು ಹುಚ್ಚ ಒಯ್ದು ಚೆನ್ನಾಗಿ ಮಲ್ಕೋಗು. ಗುಡ್ ಬಾಯ್. ನಿನ್ನಂತ ದಾರಿ ದಾರಿಯಲ್ಲಿ ಹುಚ್ಚಿ ಹೊಯ್ಯುವ ನಾಲಾಯಕ್ ನಾನ್ ಮಗನನು. ಹೋಗೋ ಹೋಗೋ. ಈ ಅರ್ಜುನ ವರ್ಮನ ಮಾಚಿಗೆ ಹೆದರಿ ಬದುಕಿದರೆ ನಿನಗೆ 100 ವರ್ಷ. ಇಲ್ಲದಿದ್ದರೆ ಈ ಮಾಚಿಗೆ ಎದುರು ಹಾಕಿಕೊಂಡರೆ ನಿನ್ನ ಬದುಕು ಕೇವಲ 3 ನಿಮಿಷ. ಏಕೆಂದರೆ ಈ ಅರ್ಜುನ ವರ್ಮ ಒಲಿದರೆ ಈಶ್ವರ, ಮುನಿದರೆ ಅರ್ಜುನ ವರ್ಮ. ನಿಜಕ್ಕೂ ನಾನು ಅದೃಷ್ಟವಂತನೇ ನಿಜ. ಯಾಕಂದ್ರೆ ಶ್ರೀಮಂತರಾದ ಆದಿತ್ಯವರು ನನ್ನ ಕೈ ಹಿಡಿತೀನಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ನಮ್ಮಣ್ಣ ಎಲ್ಲಿ ನನ್ನ ತಂಗಿ ಕಾಲ್ ಜಾರಿ ಹೋಗ್ತಾಳೋ ಅಂತ ತುಂಬಾನೇ ಭಯ ಪಡ್ತಾ ಇದ್ದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಾನೇನು ಮುಂದೆ ಆ ಆದಿತ್ಯವರ ಧರ್ಮಪತ್ನಿಯಾಗಿ ಬಾಳ್ತೀನಿ. ಆಹಾ, ಇದನ್ನು ನಡೆಸ್ತಾ ಇದ್ರೆ ಅದೆಷ್ಟೋ ಸಂತೋಷವಾಗ್ತಾ ಇದೆ. ಆದಿತ್ಯನ ಜೊತೆಗೆ ಯಾವಾಗಲೂ ಕೊಳೆ ತನಕ ಬಾಳಲಿಕ್ಕೆ ಮಾಸನೇ ನನ್ನದು.
ಯಾವುದೋ ಕನಸಿನ ಲೋಕದಲ್ಲಿ ವೀರತ್ವದಿಂದ ಕಾಣ್ತಿರುವಲ್ಲ. ಹೌದು, ಕೆಸರಿನಲ್ಲಿ ಬಿದ್ದ ಈ ಕಮಲದ ಹೂವನ್ನು ತಂದು ನಿಮ್ಮ ಹೃದಯದಲ್ಲಿ ಬೆಳೆಸಿದ್ದೀರಾ ಅಂದ ಮೇಲೆ ಯಾವಾಗಲೂ ನಿಮ್ಮ ಬಗ್ಗೆ ಹೊಂಗಡಿಸಿ ಕಾಣುವುದಕ್ಕೆ ನನಗೆ ಮಿತಿನೇ ಇಲ್ಲ. ನೋಡು ಅನನ್ಯ, ಯಾವುದೇ ಹೂವಿನಲ್ಲಿ ಮಕರಂದವಿದ್ದರೂ ತುಂಬಿಯ ರೂಪದಲ್ಲಿ ಬಂದು ಆ ಮಕರಂದ ಹೀರುವುದೇ ನಮ್ಮಂಥವರ ಅಭ್ಯಾಸ. ಹೌದಾ? ತುಂಬಿ ಆಸೆ ತೀರಿಸೋದು ಹೂವಿನ ಕರ್ತವ್ಯವಲ್ಲವೇ? ಹಾ ನೋಡಿ, ನಿಮಗೊಂದು ಸಂತೋಷ ಸುದ್ದಿ ಹೇಳ್ಬೇಕಂತ ನಿಮಗೋಸ್ಕರ ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ. ಅದೇನ ಸಂತೋಷದ ವಿಷಯ? ಹೇಳು. ಹೇಳ್ತೀನಿ. ಮತ್ತೆ ನನಗೀಗ 3 ತಿಂಗಳು. 3 ತಿಂಗಳು? ಈ ಆದಿತ್ಯನಿಗೆ 3 ತಿಂಗಳು ಬಹಳ ಕಡಿಮೆ ಅನನ್ಯ, ಬಹಳ ಕಡಿಮೆ. 6 ತಿಂಗಳು ಆದ್ಮೇಲೆ ಹೇಳಬಾರಾಗಿತ್ತೆ ಈ ವಿಷಯ. ಹೋಗ್ಯಪ್ಪ, ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಾ. ಆದಷ್ಟು ಬೇಗ ನನಗೆ ಸಿಂಧೂರ ಇಡ್ಬೇಕಲ್ಲ ನೀವು. ಏನು ಸಿಂಧೂರನ? ಅದು ಈ ನಿನ್ನ ಹಣಗೆ, ಅದು ಈ ಡಾಕ್ಟರ್ ಆದಿತ್ಯನ ಕೈಯಿಂದ. ಈ ನಿನ್ನ ಪಾಪದ ಹಣೆಗೆ ಪುಣ್ಯದ ಸಿಂಧೂರ ಇಡಲು ನಾನಾವ ತಪ್ಪು ಮಾಡಿಲ್ಲ ಕಣೆ, ನಾನಾವ ಪಾಪನು ಮಾಡಿಲ್ಲ ಕಣೆ. ಆದಿತ್ಯ, ಏನ್ ಮಾತಾಡ್ತಿದ್ರ ನೀವು? ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ರ? ಏನಾಗಿದೆ ನಿಮಗೆ? ಅನನ್ಯ, ನೀನೀಗ ತಪ್ಪು ಮಾಡ್ತೀಯ. ಈ ಪ್ರೀತಿ ಪ್ರೇಮ ಎಲ್ಲ ಕೊಂದ್ರೆ ಯಾವ ಪ್ರೇಮಿಯು ತಾಳಿ ಸಿಂಧೂರಂತ ಯಾರಿಗ ಬೆನ್ನು ಬೀಳುದಿಲ್ಲ. ನೋಡು, ಮುಂದಿನ ಸೋಮವಾರ ಅಮೆರಿಕಾದಲ್ಲಿರೋ ಡಾಕ್ಟರ್ ಅರುಣಾಳೊಂದಿಗೆ ನನ್ನ ಮದುವೆ. ಇದು ತೆಗೆದುಕೋ ಇನ್ವಿಟೇಷನ್ ಕಾರ್ಡ್. ಅಯ್ಯೋ ಪಾಪಿ,